ಆ ಒಂದು ಅವರ ಮೇಧಾಶಕ್ತಿ ಏನಿರುತ್ತೆ ಅಥವಾ ಅವರ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಅವರ ಕಾನ್ಸಂಟ್ರೇಷನ್ ಇರುತ್ತೆ, ಅದು ತುಂಬಾ ಜಾಸ್ತಿ ಇರುತ್ತೆ. ಈ ಮಾನಸಿಕ ಮತ್ತು ಶಾರೀರಿಕ ದೃಢತೆಯನ್ನು ನಾವು ಹೆಚ್ಚಿಸಿಕೊಳ್ಳೋದಕ್ಕೆ ಮೊದಲನೇದಾಗಿ ಬ್ರಹ್ಮ ಮುಹೂರ್ತ ಅಂತ ಹೇಳುವ ಡೆಫಿನಿಷನ್ ಅಥವಾ ಬ್ರಾಹ್ಮಿ ಮುಹೂರ್ತ ಅಂತ ಏನ್ ಹೇಳ್ತೇವೆ, ಆ ಡೆಫಿನಿಷನ್ ಏನಪ್ಪಾ ಅಂತ ಹೇಳಿದ್ರೆ ಸೂರ್ಯೋದಯದಕ್ಕಿಂತ 1.5 ಗಂಟೆ ಮೊದಲು, ಆಕ್ಚುಲ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 1 ಗಂಟೆ 24 ನಿಮಿಷ ಮೊದಲು ಅಂತ, ಅಥವಾ 1.5 ಅವರ್ ಅಂತ ತಗೋಬಹುದು. ಸೊ ಹೆಚ್ಚು ಕಡಿಮೆ ನಾವು ಇವಾಗ ಬೆಂಗಳೂರಿನಲ್ಲಿ ಇದ್ದೇವೆ ಅಂತ ಹೇಳಿದ್ರೆ 6 ಗಂಟೆಗೆ ಏನಾದರೂ ಸನ್ರೈಸ್ ಇದೆ, ಸೂರ್ಯೋದಯ ಇದೆ ಅಂತ ಹೇಳಿದ್ರೆ ಅರೌಂಡ್ 4:15ಗೆ ಈ ಒಂದು ಸಮಯ ಏನಿರುತ್ತೆ ಆ ಸಮಯದಲ್ಲಿ ಅವರು ಯೋಗ ಪ್ರಾಣಾಯಾಮ ಧ್ಯಾನಗಳನ್ನ ಮಾಡಬಹುದು. ಅದಲ್ಲದೆ ಜ್ಞಾನಾರ್ಜನೆಗೆ ತುಂಬಾ ಒಳ್ಳೆಯ ಒಂದು ಸಮಯ ಅಂತ ಹೇಳಲಾಗಿದೆ. ಸೊ ಜ್ಞಾನಾರ್ಜನೆಗೆ ಯಾಕೆ ಒಳ್ಳೆಯ ಸಮಯ, ಎಸ್ಪೆಷಲಿ ಮಕ್ಕಳಲ್ಲಿ ಇರಬಹುದು, ಅಥವಾ ಶಾಲೆಗೆ ಹೋಗ್ತಿರ್ತಾರೆ, ಕಾಲೇಜಿಗೆ ಹೋಗ್ತಾ ಇರ್ತಾರೆ, ಅಥವಾ ಯಾವುದೋ ಅಂತವರಿಗೆ ಆ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ಅವರು ಏನಾದ್ರು ಜ್ಞಾನಾರ್ಜನೆಗೆ ಅಧ್ಯಯನಕ್ಕೆ ಅವ್ರೇನಾದ್ರು ಮುಂದಾದರು ಅಂತ ಹೇಳಿದ್ರೆ ಆ ಒಂದು ಅವರ ಮೇಧಾಶಕ್ತಿ ಏನಿರುತ್ತೆ ಅಥವಾ ಅವರ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಅವರ ಕಾನ್ಸಂಟ್ರೇಷನ್ ಇರುತ್ತೆ, ಅದು ತುಂಬಾ ಜಾಸ್ತಿ ಇರುತ್ತೆ.